ಕಾಂಗ್ರೆಸ್ ಕುರ್ಚಿ ಪಗಡೆಯಾಟಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅಧಿಕಾರ ಸಂಘರ್ಷದ ಮಧ್ಯೆ ಮತ್ತೊಂದು ಸಮಾವೇಶ. ಸಿಎಂ ಸಿದ್ದರಾಮಯ್ಯ ಪರ ಮತ್ತೆ ಅಹಿಂದ ಅಸ್ತ್ರ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಅಹಿಂದ ಸಭೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಹಿಂದ ಸಮಾವೇಶ ಯಶಸ್ಸಿಗೆ ನಾಳೆ ಪೂರ್ವಭಾವಿ ಸಭೆ ಇರುತ್ತೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಸಭೆ ಆಯೋಜನೆಯಾಗಿದೆ. ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ಸಭೆ ಹೆಸರಲ್ಲಿ ಸಮಾವೇಶ. ಸಿದ್ದರಾಮಯ್ಯ ಇಂದಿನ ಅನಿವಾರ್ಯತೆಗೆ ಹೆಸರಲ್ಲಿ ಸಮಾವೇಶಕ್ಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಕುರ್ಚಿ ಕಾದಾಟ ಯಾವಾಗ ಜೋರಾಯಿತೋ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈ ಹಿಂದೆ ಒಂದು ಸಲ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳನ್ನ ಸಿದ್ದರಾಮಯ್ಯ ಪಡೆ ಮಾಡಿಕೊಂಡಾಗ ಹೈಕಮಾಂಡ್ನಿಂದ ತಡೆ ತಂದಿದ್ರು ಡಿಕೆ ಶಿವಕುಮಾರ್. ಈಗ ಮತ್ತೊಂದು ಸಲ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಪಡೆ ರೆಡಿ ಆಗ್ತಾ ಇದೆ. ಯಾವ ರೀತಿ ಸಿದ್ಧತೆ ನಡೀತಾ ಇದೆ? ಹೌದು ಭವನ, ಈ ಒಂದು ರಾಜ್ಯದಲ್ಲಿ ಸಾಕಷ್ಟು ದಿನಗಳಿಂದ ಈ ಒಂದು ಸಿಎಂ ಕುರ್ಚಿ ಕದನ ಏನು ನಡೀತಾ ಇದೆ, ಕದನದ ಆಸುಪಾಸಿನಲ್ಲೇ ನಡೀತಾ ಇರತಕ್ಕಂಥ ಒಂದು ಅಹಿಂದ ಸಮಾವೇಶ ಏನಿದೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಈ ಒಂದು ಸಮಾವೇಶವನ್ನು ಜನವರಿ ತಿಂಗಳ 2 ಅಥವಾ 3ನೇ ವಾರದಲ್ಲಿ ಮೈಸೂರಿನಲ್ಲಿ ಮಾಡಲಿಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ಸಮಿತಿ ಏನಿದೆ ಆ ಸಮಿತಿಯ ಸದಸ್ಯರುಗಳು ಇದಕ್ಕೆ ಪೂರ್ವಭಾವಿಯಾಗಿ ನಾಳೆ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿರ್ತಕ್ಕಂಥ ಮೈದಾನ ಏನಿದೆ ಆ ಮೈದಾನದಲ್ಲಿ ಈ ಒಂದು ಸಮಾವೇಶವನ್ನ ಮಾಡಿ ಸುಮಾರು 15ರಿಂದ 20 ಸಾವಿರ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡುವಂಥದ್ದು ಇವರ ಪ್ಲಾನ್ ಆಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಕೂಡ ಹೇಳಿದಾಗೆ ಕೂಡ ಈ ಒಂದು ಅಹಿಂದ ಸಮಾವೇಶ ಏನಿದೆ ಅಹಿಂದ ಸಮಾವೇಶವನ್ನ ಮಾಡುವಂತ ಸಂದರ್ಭದಲ್ಲೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ತಡೆ ತಂದಿರ್ತಕ್ಕಂಥ ವಿಚಾರವೂ ಕೂಡ ಇತ್ತು. ಆದ್ರೆ ಈ ಬಾರಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ್ದಲ್ಲ, ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅವರ ಅನಿವಾರ್ಯತೆ ರಾಜ್ಯದ ಜನರಿಗಿದೆ ಅನ್ನುವ ಒಂದು ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಇಂದಿನ ಅನಿವಾರ್ಯತೆ ಸಿದ್ದರಾಮಯ್ಯ ಹೆಸರಿನಲ್ಲಿ ಒಂದು ಸಮಾವೇಶವನ್ನ ಮಾಡ್ಲಿಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ, ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳುವಂತ ಹೊರಗಡೆ ಮೆಸೇಜ್ ಅನ್ನ ಕೊಡ್ತಾ ಬಂದು ಈ ಒಂದು ಸಮಾವೇಶವನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದರೆ ಯಾವಾಗೆಲ್ಲ ಸಿದ್ದರಾಮಯ್ಯನವ್ರಿಗೆ ರಾಜಕೀಯವಾಗಿ ತೊಂದರೆಗಳು ಎದುರಾಗುತ್ತೋ, ಅವರ ಕುರ್ಚಿಗೆ ಅಥವಾ ಅವರ ಸ್ಥಾನಮಾನಗಳಿಗೆ ಕಂಟಕಗಳು ಬರುತ್ತೋ ಆ ಸಂದರ್ಭದಲ್ಲೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ರಾಜ್ಯಾದ್ಯಂತ ಪಗಡೆ ಆಟದಂತೆ ಹೊರಬಿಡ್ತಾರೆ ಅನ್ನುವಂಥದ್ದು ಮಾತಿದೆ. ಅದರ ಮುಂದುವರೆದ ಭಾಗ ಇದಾಗಿದೆ ಅಂತಲೂ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಕುರ್ಚಿಯ ಕದನ ಏನಿದೆ ಇದು ಸಾಕಷ್ಟು ದಿನಗಳಿಂದನೂ ಕೂಡ ನಿಲ್ದೇ ಇರತಕ್ಕಂಥದ್ದು. ಹೈಕಮಾಂಡ್ ಕೂಡ ಈ ಒಂದು ಕುರ್ಚಿಯ ಕದನ ಏನಿದೆ ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೂ ಕೂಡ ಈಗ ನಿಶಕ್ತಿ ಆದಂತೆ ಕೂಡ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಾಹ್ಯವಾಗಿ ತನ್ನ ಬೆಂಬಲವನ್ನ ತನ್ನ ಶಕ್ತಿಯನ್ನ ತೋರಿಸಲಿಕ್ಕೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಹಿಂದ ಅಸ್ತ್ರದ ಪಗಡೆಯನ್ನ ಬಿಟ್ಟಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಈಗೆಲ್ಲವೂ ಕೂಡ ಪ್ರೈಮರಿ ಹಂತದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಾಳೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಒಂದು ಅಹಿಂದ ಸಮಾವೇಶವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಮೊದಲಿಗೆ ಬಂದಂಥದ್ದು ಈ ಒಂದು ಸಮಾವೇಶವನ್ನ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳು ಬೆಳಗ್ಗೆಯಿಂದ ಕೂಡ ಹರಿದಾಡ್ತಿದ್ವು. ಆದ್ರೆ ಈಗ ಅಂತಿಮವಾಗಿ ಸದ್ಯಕ್ಕೆ ಒಂದು ಪೋಸ್ಟರ್ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಈಗ ಬರ್ತಾ ಇರ್ತಕ್ಕಂಥದ್ದು ಮೈಸೂರಿನಲ್ಲಿರ್ತಕ್ಕಂಥ ವಸ್ತು ಪ್ರದರ್ಶನ ಆವರಣ ಏನಿದೆ ಅಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈಗ ನಾವು ಜನವರಿ ಕ್ರಾಂತಿ ಅಂತೇಳಿ ಈಗ ರಾಜಕೀಯವಾಗಿ ಎಲ್ಲರೂ ಕೂಡ ಏನ್ ಮಾತನಾಡ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಕೂಡ ತೀರಾ ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಬಾಹ್ಯವಾಗಿ ಸಿದ್ದರಾಮಯ್ಯನವರಿಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು, ಅದ್ರ ಜೊತೆಗೆ ಅವರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಕೂಡ ಮತ್ತೊಮ್ಮೆ ಸಾಬೀತು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನ ಪ್ಲಾನ್ ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಭವನ, ಓಕೆ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.